ವಿಜಯ್ ಹಜಾರೆ ಟ್ರೋಫಿ ನಡೆಸಲ್ಲ ಕೆಸಿಎಗೆ ಹಿನ್ನಡೆಯಾಗಿದೆ. ಸದ್ಯ 15 ವರ್ಷಗಳ ಬಳಿಕ ವಿರಾಟ್ ಕೊಹ್ಲಿ ಅವರು ವಿಜಯ್ ಹಜಾರೆ ಟೂರ್ನಿಮೆಂಟ್ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬಂದಿದ್ದಾರೆ. ದೆಹಲಿ ಆಂಧ್ರ ಪಂದ್ಯ ನಡೀತಾ ಇದ್ದು ದೆಹಲಿ ಪರವಾಗಿ ಅವರು ಆಟವನ್ನು ಆಡ್ತಾರೆ. ಚಿನ್ನಸ್ವಾಮಿ ಬದಲಿಗೆ ನಾಳಿನ ಪಂದ್ಯವನ್ನು ದೇವನಹಳ್ಳಿ ಬಳಿಯ ಎನ್ಸಿಎ ಮೈದಾನದಲ್ಲಿ ನಡೆಸ್ತಾರೆ. ಈ ಮಧ್ಯೆ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿರುವಂತಹ ಡಿಸಿಎಂ ಬೆಂಗಳೂರಿನಲ್ಲಿ ಕ್ರಿಕೆಟ್ ನಡೀಬೇಕು ಅಂತ ಹೇಳಿದ್ರು. ಕ್ರಿಕೆಟ್ ಪಂದ್ಯಕ್ಕೆ ಅನುಮತಿ ನಿರಾಕರಣೆ ಯಾಕೆ ಅನ್ನೋದನ್ನ ನೋಡೋಣ. ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರಿಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ. ನಾನು ಬೆಂಗಳೂರು ಕ್ರಿಕೆಟ್ ನಡೆಸಬೇಕು ಅನ್ನೋನು, ಬೆಂಗಳೂರು ಗೌರವನ ಉಳಿಸ್ಬೇಕು ಅಂತ ನಾನು ಯಾವುದು ಅಂಥದ್ದೇನು ಅನಾಹುತ ಮುಂದಕ್ಕೆ ಆಗಲಿಕ್ಕೆ ಅವಕಾಶ ಇಲ್ಲ. ನಾನು ಚರ್ಚೆ ಮಾಡ್ತೀನಿ. ಹೋಮ್ ಮಿನಿಸ್ಟರ್ಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ. ದಿ ಹೋಲ್ ಕಾನ್ಸೆಪ್ಟೇ ರಾಂಗ್. ಇದರಲ್ಲಿ ಯಾರೋ ಮಜಾ ತಗೋತಾ ಇದ್ದೀರಿ. ಹೇಗೆ ಸರ್? ಯಾಕೆ ನಡೀಬಾರ್ದು ಮ್ಯಾಚು? ವೈ? ಸೇಫ್ಟಿ ರೀಸನ್ಸ್ ಹೇಳ್ತೀವಿ. ಏನು ಸೇಫ್ಟಿ? ಮಾಡಿಸ್ಬೇಕಾಗಿತ್ತು. ಇಷ್ಟು ದಿನ ಕತೆ ಕಾಯ್ತಾ ಇದ್ರು ಆಫೀಸರ್ಸ್ ಹಂಗಾರೆ ಮಾಡಿಸ್ಬೇಕಾಗಿತ್ತು. ರಿಪೋರ್ಟನ್ನು ಮಾಡ್ಬಿಟ್ಟು ನೀವು ದಿ ಸೋ ಕಾಲ್ಡ್ ಬ್ರಿಲಿಯಂಟ್ ಕಮಿಟಿ ಶುಡ್ ಹ್ಯಾವ್ ಗಾನ್ ಅರ್ಲಿ. ಕತೆ ಕಾಯ್ತಾ ಇದ್ರು 5 ತಿಂಗಳಿಂದ. ಈಗ ನೀವು 3 ತಿಂಗಳಿಂದ 4 ತಿಂಗಳಿಂದಾನು ಹೇಳಬೇಕಿತ್ತು KCಗೆ ಗೇಟ್ಸನ್ನು ದೊಡ್ಡದು ಮಾಡಿ ಅಂತಾನು ಕೊಡಬೇಕಿತ್ತು ಸಜೆಷನನ್ನು. ನಂಬರ್ 1. ನಂಬರ್ 2, ರೋಡಲ್ಲಿ ಆಕ್ಸಿಡೆಂಟ್ ಆಗತ್ತೆ ಅಂತ ರೋಡ್ ಬಂದ್ ಮಾಡ್ತೀರಾ? ಇಲ್ವಲ್ಲ. ವಿಮಾನದಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ತಕ್ಷಣ ವಿಮಾನ ಎಲ್ಲ ಸ್ಟಾಪಾ? ಪೊಲೀಸರಲ್ಲಿ ಕಳ್ಳರಿದ್ದಾರೆ ಅಂತ ತಕ್ಷಣ ಪೊಲೀಸ್ ಡಿಪಾರ್ಟ್ಮೆಂಟ್ ಬಾಗ್ಲಾಕ್ಬಿಡ್ತೀರಾ? ಅದೆಲ್ಲ ಆಗತ್ತಾ? ದಿಸ್ ಇಸ್ ಅನ್ಫೇರ್. ನಾನು ಮೊನ್ನೆನೂ ಕೇಳಿದೆ, ಕುಂಭಮೇಳದಲ್ಲಿ ಕಾಲು ತುಳಿತಾ ಇತ್ತು, ಇನ್ನು ನೆಕ್ಸ್ಟ್ ಕುಂಭಮೇಳ ನಡೆಯೋಂಗಿಲ್ಲ ಅಲ್ಲಿ. ಜಾಗ್ರತೆ ಏನು ನಡೆಯೋಂಗೇ ಇಲ್ಲ. ನೋ, ದಿಸ್ ಇಸ್ ನಾಟ್ ಕರೆಕ್ಟ್. ಅರೇಂಜ್ಮೆಂಟ್ಸನ್ನು ಮಾಡಿ ಅಂತ KSCಗೆ ಹೇಳೋದು ಸರಿ ಇದೆ. ಆಗಬೇಕಾದ ಬದಲಾವಣೆಗಳನ್ನು ಸ್ಟೇಡಿಯಂಗೆ ತನ್ನಿ ಅಂತ ಹೇಳೋದು ಸರಿ ಇದೆ, ಮತ್ತು ಮಾಡಿಸೋದು ಸರಿ ಇದೆ. ಮತ್ತು ಜನರನ್ನ 45,000 ಕೆಪಾಸಿಟಿ ಇದ್ರೆ 30,000 ಮೇಲೆ ಹೋಗಿ ಕೂಡ್ದು ನೀವು ಅಂತ ತಡೆಯೋ ಇದಿದ್ರು ಅದು ಸರಿ ಇದೆ. ಅವೆಲ್ಲ ಸರಿ ಇದೆ. ಅದನ್ನು ಮಾಡಿ ಪೊಲೀಸ್ನವ್ರು ನೀವು ವ್ಯವಸ್ಥೆ ಸರಿಯಾಗಿ ಮಾಡ್ಕೊಳ್ಳದೆ ಇನ್ನೊಬ್ಬರಿಗೆ ಬಾಯಿ ವರ್ಷಕ್ಕೆ ನಿಂತಿದ್ದೀರಲ್ಲ ರಾಜ್ಯ ಸರ್ಕಾರದವರು. ದ್ರೋಹಿಗಳು ನೀವು ಆಟದ್ದು. ನನ್ನ ಪ್ರಕಾರ ಕ್ರಿಕೆಟ್ ಪ್ರೇಮಿಗಳು ಇನ್ನೂ ಸುಮ್ಮನಿದ್ದೀರಲ್ಲ ನೀವು. ದ್ರೋಹಿಗಳು ಇವರು, ಈ ಸರ್ಕಾರದವರು. ನೋ, ದಿಸ್ ಇಸ್ ಅನ್ಫೇರ್. ಬಿಟ್ಟಿಲ್ಲ ಸರ್. ಅದೇ ಕೇಳಿದ್ದು, ಅನ್ಫೇರ್. DK ಶಿವಕುಮಾರ್ ಇಸ್ ರೈಟ್. ಇದರಲ್ಲಿ ನನ್ನ ಪ್ರಕಾರ ನಡಿಬೇಕದು. ಲಿಮಿಟ್ ಮಾಡಿ, ಬೇಡ ಅಂದಿಲ್ಲ. ರೆಸ್ಟ್ರಿಕ್ಷನ್ಸ್ ಹಾಕಿ, ಗೇಟ್ ಡಬಲ್ ಸೈಜ್ ಮಾಡಿಸಿ. ಫೇರ್, ಎಲ್ಲ ಫೇರ್. 5,000 ಪೊಲೀಸ್ ಬೇಕಾದ್ರೆ 10,000 ಹಾಕ್ತಾ ಇದ್ದೀವಿ ಅಂತ ಹೇಳಿ ಚಾರ್ಜ್ ಮಾಡಿ ಅದನ್ನು KCಗೆ. ಆ ಕಟ್ಟಡಗಳವ್ರು ಕಟ್ಲಿ. KCನವರು ಬರೀ ತಿನ್ನೋದ್ರಲ್ಲಿ ಇರ್ತಾರೆ ಅವ್ರುಗಳು. 3 ಹೊತ್ತುವೆ ಜನರ ಕಾಸಲ್ಲಿ ಹೊಡೆಯೋದು ಹೆಂಗೆ ಅನ್ನೋದೇ ಕ್ರಿಕೆಟ್ನವ್ರ ಕೆಲಸ. 3 ಹೊತ್ತುವೆ ಈ ದೇಶನ ಯಾಮಾರಿಸಿರೋದೇ ಈ ಕ್ರಿಕೆಟ್ನವರು. ಅದು ಬೇರೆ ವಿಚಾರ. ಹಾಗಾಗಿ ಅವ್ರು ಕಟ್ಲಿ ದುಡ್ಡನ್ನು. ಮೂಗಲ್ ರಕ್ತ ಬರೋ ಥರ ಕಟ್ಲಿ ಬೇಕಾದ್ರೆ ದುಡ್ಡನ್ನು ಕಟ್ಸಿ ಅವ್ರ ಕೈಲಿ ಬಿಡಬೇಡಿ. ಅದಾಗಲಿ. ಬಟ್ ಮ್ಯಾಚೇ ನಡೀಬಾರ್ದು ಅನ್ನೋದು ವೆರಿ ಬ್ಯಾಡ್ ಆ್ಯಟಿಟ್ಯೂಡ್ ಆಫ್ ಎ ಸ್ಟೇಟ್ ಗೌರ್ಮೆಂಟ್. ಇದು ನಾಳೆ ಈ ನಿಯಮನ ನೀವು ಬೇರೆದಕ್ಕೂ ಅನ್ವಯಿಸ್ಬೇಕಾಗತ್ತೆ. ಬೇರೆದಕ್ಕೂ ಅನ್ವಯಿಸ್ಬೇಕು ನಾಳೆ. ಎಲ್ಲ ಚಾಮರಾಜನಗರದಲ್ಲ ಗುಂಡ್ಲುಪೇಟೆಲ್ಲ ದೇವಸ್ಥಾನದಲ್ಲಿ ವಿಷ ಆಗೋಯ್ತು. ಈಗ ದೇವಸ್ಥಾನ ಬಂದ? ಯಾರೀ ನಿಮಗೆಲ್ಲ ಕಾಮನ್ ಸೆನ್ಸ್ಗಳನ್ನು ಹೇಳ್ಕೊಡೋರು? ಆಫೀಸರ್ಸು ಅಂತೀರಿ, ಸರ್ಕಾರ ಅಂತೀರಿ. ಎಲ್ಲ ಬ್ರೈನ್ಗಳನ್ನು ಅಡ ಇಟ್ಬಿಟ್ಟಿದ್ದೀರಾ ಯಾರ ಹತ್ರನಾದ್ರು ತಗೊಂಡೋಗಿ ಅಂತ ಅನ್ಸತ್ತಪ್ಪ ನನಗೆ. ಐ ಡೋಂಟ್ ನೋ, ದೀಸ್ ಆರ್ ಆಲ್ ಟೂ ಮಚ್. ಇದು ಅನ್ಸತ್ತೆ. ಅವ್ರು ಕೊಡ್ತಿರೋ ರೀಸನ್ಸ್ ಕೂಡ ಹಾಗೆ ಇದೆಯಲ್ಲ ಸರ್. ನಾಳೆ ಅಭಿಮಾನಿಗಳು ಸೇರಿದ್ರೆ ನಿಯಂತ್ರಿಸೋದು ಕಷ್ಟ ಅಂತ ಮಣ್ಣು ತಿನ್ನಿ ಹೋಗಿ ಡಿಪಾರ್ಟ್ಮೆಂಟ್ನವ್ರು ಹಂಗಾದ್ರೆ ನಿಯಂತ್ರಿಸೋದು ಕಷ್ಟ ಅನ್ನೋದಾದರೆ ನಾಳೆ ಪೊಲಿಟಿಕಲ್ ರ್ಯಾಲಿ ಮಾಡಿದಾಗ ನಿಯಂತ್ರಿಸೋಕೆ ಸುಲಭನಾ? ಅದರಲ್ಲೂ ವಿರಾಟ್ ಬಂದರೆ ಯಾರೇ ಯಾವಾಗಲೂ ಒಂದ್ಸರಿ ಕಪ್ಪು ಗೆದ್ದಾಗ ಉತ್ಸಾಹಕ್ಕೆ ಬಂದು ಜನ ತಿರುಗಿ ನಿಂತ್ಕೊಂಡಿದ್ರು. ಅದೇ ಕೆಲಸ ಜನಕ್ಕೆ. ಕುಣಿದು ಬಾರ್ ಅಂದ್ಬಿಟ್ಟು ಬರ್ತವೆ ಎಲ್ಲವೂ. ಬಂದು ಫುಟ್ಪಾತಲ್ಲಿ ನಿಂತ್ಕೊತವೆ. ಏನು ಕೆಲಸ ಇಲ್ಲ ಅನ್ಕೊಂಡಿದ್ದೀರಾ ಜನಕ್ಕೆ? ಸುಮ್ಮನೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.